ಪ್ರಜ್ವಲ್ ಪೆನ್ಡ್ರೈವ್ ಹಂಚಿಕೆ ಆರೋಪದಲ್ಲಿ ಎಫ್ಐಆರ್ ಕೇಸ್ ಆಗಿರೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಪ್ರೀತಮ್ ಗೌಡ ಮಾಜಿ ಶಾಸಕ ಆಮೇಲೆ ಮಾತಾಡ್ತೀನಿ ತಿಳ್ಕೊಂಡು ಅಂತ ಹೇಳಿದ್ದಾರೆ. ಈಗ ಆರೋಪದಲ್ಲಿ ಎಫ್ಐಆರ್ ಆಗಿರೋದ್ರ ಬಗ್ಗೆ ಇನ್ನೂ ಕೂಡ ನನಗೆ ಮಾಹಿತಿ ಸಿಕ್ಕಿಲ್ಲ, ಅದನ್ನ ಕನ್ಫರ್ಮ್ ಮಾಡಿಕೊಂಡು ನಾನು ಕ್ಲಾರಿಟಿ ಅಥವಾ ರಿಯಾಕ್ಷನ್ ಕೊಡ್ತೀನಿ ಈ ಬಗ್ಗೆ ತಿಳಿದುಕೊಂಡು ಅಂತ ಹಾಸನದ ಮಾಜಿ ಶಾಸಕ ಪ್ರೀತಮ್ ಗೌಡ ಈಗ ಹೇಳಿದ್ದಾರೆ. ಬಿಜೆಪಿ ಕಚೇರಿಯಿಂದ ಗಡಿಬಿಡಿಯಲ್ಲಿ ಹೋಗಿದ್ದಾರೆ ಪ್ರೀತಮ್ ಗೌಡ. ಅದರ ಸುಳಿವು ಸಿಕ್ಕಿದೆ ಅಂತ ಕಾಣುತ್ತೆ ಅವರಿಗೆ. ಯಾಕಂತ ಹೇಳಿದ್ರೆ ಪೆನ್ಡ್ರೈವ್ ಪ್ರಕರಣ ರಾಜ್ಯದಲ್ಲ ದೇಶದಲ್ಲಿ ಸದ್ದು ಮಾಡಿದ ಪ್ರಕರಣ ಇದು. ಅದನ್ನ ಹೇಳ್ಬಿಡ. ಒಂದು ವಾರ ಆಗಿದೆ ಕಂಪ್ಲೀಟ್. ನಿಮ್ಮ ಹೆಸರಿದೆ 100% ರಿವರ್ಸ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೇನೆ, ಇಲ್ಲಿಗೆ ವಾಪಸ್ ಬಂದು ರಿವರ್ಸ್ ಮಾಡ್ತೀನಿ. 100% ರಿವರ್ಸ್ ಮಾಡ್ತೀನಿ. ನಾನು ಇಲ್ಲಿಗೆ ಬರ್ತೇನೆ, ಇಲ್ಲಿಗೆ ವಾಪಸ್ ಬಂದು ರಿವರ್ಸ್ ಮಾಡ್ತೀನಿ. ಅದನ್ನ ಹೇಳ್ಬಿಡ. ಒಂದು ವಾರ ಆಗಿದೆ ಕಂಪ್ಲೀಟ್. ನಿಮ್ಮ ಹೆಸರಿದೆ ಶಿವಮೊಗ್ಗದ ಹಿಂದಿರುವ ಆತಂಕ ಇದೀಗ ಹಲವು ಕುತೂಹಲಕ್ಕೆ ಪ್ರಶ್ನೆಗಳಿಗೆ ಕಾರಣವಾಗ್ತದೆ. ಪ್ರೀತಮ್ ಗೌಡ್ರ ಮೇಲೂ ಕೂಡ ಎಫ್ಐಆರ್ ದಾಖಲಾಗಿರೋದಕ್ಕೆ ಸಂಬಂಧಪಟ್ಟಂತೆ ಅವರು ಮುಂದಿನ ಕ್ಷಣಗಳಲ್ಲಿ ಪ್ರತಿಕ್ರಿಯೆ ಕೊಡಲೇಬೇಕು. ಇದು ಬರೀ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಇಡೀ ಹಾಸನ ಲೋಕಸಭಾ ಕ್ಷೇತ್ರವನ್ನ ಸೋಲುವಂತಾಯ್ತು. ಬಿಜೆಪಿ ಜೆಡಿಎಸ್ ನಾಯಕರಿಗೆ ಮುಜುಗರ ತಂದಿಟ್ಟಂತಹ ಪ್ರಸಂಗ ಕೂಡ ಹೌದು. ಇದರ ಮುಂದುವರೆದ ಭಾಗದಂತೆ ಬರೀ ಪ್ರಜ್ವಲ್ ಏನು ರೇವಣ್ಣ ಏನಿದ್ದಾರೆ ಅವರು ಮಾತ್ರ ತನಿಖೆಯನ್ನ ಎದುರಿಸ್ತಾ ಇದ್ದಾರೆ ಸದ್ಯಕ್ಕೆ. ಇವುಗಳನ್ನು ಕೂಡ ನಾಳೆ ದಿನ ಇದಕ್ಕೆ ಎಳೆ ತರುವಂತಹ ಸಾಧ್ಯತೆ ಇದೆ.